ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್. NTA ಆಫಿಷಿಯಲ್ ಆಗಿ ನೀಟ್ ರಿಸಲ್ಟ್ ಅನೌನ್ಸ್ ಆಗೈತಿ. ಬಹಳಷ್ಟು ಜನ ಖುಷಿ ಆಗಿದ್ದೀರಾ ಅಂತ ಹೇಳಿ ತಿಳ್ಕೊಂಡನಿ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಒಂದು ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ತಗೋಬೇಕಂತೆ ಬಹಳಷ್ಟು ಅನಿಸಿರ್ತೈತಿ. ಆದರೂ ಕೂಡ ನಿಮ್ಮ ಹಾರ್ಡ್ ವರ್ಕ್ದಿಂದ ಇಷ್ಟು ಮಾರ್ಕ್ಸನ್ನು ತಗೊಂಡಿರುವಂಥ ಎಲ್ಲ ಸ್ಟೂಡೆಂಟ್ಗೂ ನನ್ನ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್ ಅನ್ನ ಹೇಳ್ತಾ ಇವತ್ತಿನ ವಿಡಿಯೋ ಏನಂದ್ರೆ ಟು ಬಿ ಕ್ಯಾಟಗರಿದು ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು, ಲಾಸ್ಟ್ ಇಯರ್ ಯಾವ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಅದ್ರ ಬಗ್ಗೆ ಏನೈತಲ್ಲ ಕಂಪ್ಲೀಟ್ ಆಗಿ ಏನೈತಲ್ಲ ಡಿಸ್ಕಷನ್ ಮಾಡ್ತೀನಿ. ಆಲ್ರೆಡಿ ಪೇರೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ ಮೈಂದಾಗ ಒಂದ ಕಾಮನ್ ಕ್ವಶನ್ ಇರ್ತದೆ, ಈ ವರ್ಷ ನಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಹೋಗ್ಬೋದು, ನಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿದ್ರ ನಮ್ಮ ಕ್ಯಾಟಗರಿಗೆ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ಬೋದು ಅನ್ನೋದೇನೈತಲ್ಲ ಬಹಳಷ್ಟು ಕನ್ಫ್ಯೂಷನ್ ಇರ್ತಾರೋ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗ ಟು ಬಿ ಕ್ಯಾಟಗರಿ ಜನರಲ್ ಮೆರಿಟ್ ಆಗಿರ್ಬೋದು, ಟು ಬಿ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಟು ಬಿ ಕ್ಯಾಟಗರಿ ಕನ್ನಡ ಮೀಡಿಯಂ ಆಗಿರ್ಬೋದು, ಟು ಬಿ ಕ್ಯಾಟಗರಿ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಟು ಬಿ ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ ಕಂಪ್ಲೀಟ್ ಆಗಿ ಲಾಸ್ಟ್ ಇಯರ್ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ ಒಳಗೆ ಎಷ್ಟೆಲ್ಲ ಸೀಟ್ ಅಲಾಟ್ಮೆಂಟ್ ಆಗ್ಯಾವು ಅದನ್ನ ಏನೈತಲ್ಲ ಕಂಪ್ಲೀಟ್ ಆಗಿ ಏನೈತಲ್ಲ ಎಕ್ಸ್ಪ್ಲೈನ್ ಮಾಡೇನಿ. ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ಮತ್ತು ನೆಕ್ಸ್ಟ್ ಯಾವ ಕ್ಯಾಟಗರಿ ವಿಡಿಯೋ ಮಾಡೋಣ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಫಸ್ಟ್ ನೋಡ್ಬೇಕಂದ್ರೆ ಟು ಬಿ ಕ್ಯಾಟಗರಿ ಜನರಲ್ ಮೆರಿಟ್ ಒಳಗೆ 81,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ಕಾಲೇಜ್ ಒಳಗೆ ಏನೈತಲ್ಲ ಸೆಕೆಂಡ್ ರೌಂಡಲ್ಲಿ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಎಷ್ಟಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ 81,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ಕಾಲೇಜ್ ಒಳಗೆ ಕಡಿಮೆ ಫೀಸ್ ಇದ್ದು ಮತ್ತು ಈ ಕಾಲೇಜಲ್ಲಿ ನಿಮ್ಮ 5 ವರ್ಷದ MBBS ಮುಗಿದ ಆದಮೇಲೆ ಈ ಕಾಲೇಜಲ್ಲಿ 5 ವರ್ಷ ಏನೈತಲ್ಲ ಸರ್ವಿಸ್ ಮಾಡ್ಬೇಕಂತೇಳಿ ಬಾಂಡ್ ಇರ್ತೈತಿ. ಅದಕ್ಕೋಸ್ಕರನ ಯಾರೆಲ್ಲ ಆಪ್ಷನ್ ಎಂಟ್ರಿ ಹಾಕುವಾಗ ನೋಡಿ ಕರೆಕ್ಟಾಗಿ ನೋಡಿ ಈ ಕಾಲೇಜ್ ಹೋಗಬೇಕೋ ಬೇಡವಾ ಅಂತ ಮನೆಯಲ್ಲೇ ಡಿಸ್ಕಷನ್ ಮಾಡಿ ಒಂದು ಸ್ವಲ್ಪ ತಲೆಯನ್ನು ಯೋಚನೆ ಮಾಡಿ ಈ ಆಪ್ಷನ್ ಎಂಟ್ರಿ ಒಳಗೆ ಈ ಕಾಲೇಜನ್ನು ಹಾಕೋದು ಸೂಕ್ತ ಅಂತ ಹೇಳ್ತಾನೆ. ಮತ್ತು ಥರ್ಡ್ ರೌಂಡ್ ಒಳಗೂ ಕೂಡ 83,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇಲ್ಲಿ ನೋಡ್ಬೋದು 2K ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸನ್ನು ನೋಡ್ಬೋದು. ಸೇಮ್ ಕಾಲೇಜ್ಗನ ಸೀಟ್ ಅಲಾಟ್ಮೆಂಟ್ ಆಗೈತಿ. ಆಗ ಏನು ಹೇಳಿದ್ನಿಲ್ಲ ಸೇಮ್ ಡೈಲಾಗನ್ನು ಇಲ್ಲಿ ಹೇಳ್ತಾನೆ. ಆದರೂ ಈ ಕಾಲೇಜ್ ಒಳಗೆ ಅಂದ್ರೆ ಈ ಕಾಲೇಜ್ ಒಳಗೆ ಎಜುಕೇಷನು ಚಲೋ ಐತಿ, ಊಟ ಆಗಲಿ ಎಲ್ಲ ಫುಲ್ ಫ್ರೀನೇ ಇರ್ತೈತಿ. ಆದ್ರೆ ಒಂದು ಸ್ವಲ್ಪ ಫೋನ್ ಅಲಾವ್ ಇರೋಂಗಿಲ್ಲ, ಇನ್ಸ್ಟಾಗ್ರಾಮು ಅದು ಯೂಸ್ ಮಾಡೋಕ್ಕೆ ಆಗಂಗಿಲ್ಲ. ಆದ್ರೆ ವೀಕ್ಲಿ ನಿಮ್ಮ ಪೇರೆಂಟ್ಸ್ ಜೊತೆ ಕೀಪ್ಯಾಡ್ ಮೊಬೈಲಲ್ಲಿ ಮಾತಾಡ್ಬೋದು. ಮತ್ತು ಎವ್ರಿ ಸಂಡೇ ಪೇರೆಂಟ್ಸ್ ಅಲ್ಲಿ ಬಂದ್ರೆ ಅವ್ರ ಜೊತೆನೂ ಮಾತಾಡ್ಬೋದು. ಮತ್ತು ಇದಕ್ಕೋಸ್ಕರ ಒಂದು ಸಪ್ರೇಟ್ ಆಗಿರುವಂಥ ವಿಡಿಯೋನು ಮಾಡ್ತೀನಿ. ಆಲ್ರೆಡಿ ನಮ್ಮ ಅಲ್ಲಿ ಕಲಿತಿರುವಂಥ ಸ್ಟೂಡೆಂಟ ಕೂಡ ನನ್ನ ಜೊತೆ ಮಾತಾಡಿ ಅದ್ರ ಫೀಡ್ಬ್ಯಾಕ್ ಅನ್ನೋಕ್ಕೂ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಆಡಿಯೋ ಆದಷ್ಟು ಸಾಧ್ಯವಾದಷ್ಟು ಒಂದು ಸ್ವಲ್ಪ ಎಡಿಟ್ ಮಾಡಿ ಹಾಕ್ತಾನೆ. ಆ ವಿಡಿಯೋ ಏನೈತಲ್ಲ ಸದ್ಯದ್ರಾಗ ಬರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಟು ಬಿ ಕ್ಯಾಟಗರಿ ಓಕೆ, ಇಲ್ಲಿ ಏನೈತಲ್ಲ ನಿಮ್ಮ ರ್ಯಾಂಕಿಂಗ್ ಈ ವರ್ಷ 83,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗಿಂತ ಕಡಿಮೆ ಬಂದಿದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನಿಮ್ಮ ರ್ಯಾಂಕಿಂಗ್ 85,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇದ್ದರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಆಲ್ರೆಡಿ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ, ಈ ವರ್ಷ ನಂಗೆ BAMS ಸಿಗ್ತೈತೋ, MBBS ಸಿಗ್ತೈತೋ, BDS ಸಿಗ್ತೈತೋ, ಅದನ್ನೇನೈತಲ್ಲ ಅದಕ್ಕೋಸ್ಕರನ ಒನ್ ಆ್ಯಂಡ್ ಓನ್ಲಿ ಸೊಲ್ಯೂಷನ್ ಅಂತ RX ಮೆಡ್ ವಿಷನ್ ಅಂತ ನಮ್ಮ ಸರ್ದನ ನಾನು ಕೂಡ ಅದೇ ಕನ್ಸಲ್ಟೆನ್ಸಿ ಅಂದ್ರೆ ಮೆಡ್ ವಿಷನ್ ಮುಖಾಂತರನ ನಾನು ಕೂಡ ಅಲ್ಲಿ ಅವ್ರ ಕಡೆನ ಕೌನ್ಸಿಲಿಂಗ್ ಗೈಡೆನ್ಸನ್ನು ತಗೊಂಡು ನಾನು ಸೀಟನ್ನು KE ಆಗಿರ್ಬೋದು, KCET ನೀಟ್ ಆಗಿರ್ಬೋದು ಕಂಪ್ಲೀಟಾಗಿ ನಮ್ಮ ಅಡ್ಮಿಷನ್ ಆಗೋವರೆಗೂ ಕೂಡ ಅಲ್ಲಿ ಹೆಲ್ಪ್ ಮಾಡ್ತಾರೋ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಅಲ್ಲಿ ಏನೈತಿಲ್ಲ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಇರ್ತೈತಿ. ಇಂಟ್ರೆಸ್ಟ್ ಇದ್ದಂಥ ಸ್ಟೂಡೆಂಟ್ ಅಲ್ಲಿ ಏನೈತಿಲ್ಲ ಜಾಯ್ನ್ ಆಗ್ಬೋದು. ಯಾಕಂದ್ರೆ ನನಗೆ ಟ್ರಸ್ಟೆಡ್ ಅನಿಸಿ ನಾ ಆ ಕನ್ಸಲ್ಟೆನ್ಸಿಯನ್ನು ಸಜೆಷನ್ ಮಾಡತ್ತಾರೆ. ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು. ಮತ್ತು ನಿಮಗೆ ಏನೋ ಡೌಟ್ ಇದ್ದರೊಂದು ಕಂಪ್ಲೀಟಾಗಿ 1-to-1 ಸೆಕ್ಷನ್ ಆಗಿರ್ಬೋದು ನನ್ನ ಜೊತೆನೂ ಕೂಡ ನೀವು
ಮೀಟಿಂಗ್ ಗೂಗಲ್ ಮೀಟ್ ಮುಖಾಂತರ ಕನೆಕ್ಟ್ ಆಗ್ಬೋದು. ನೆಕ್ಸ್ಟ್ ಏನಂದ್ರೆ 2B ಕೆಟಗರಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 91,000 ಆಲ್ ಇಂಡಿಯಾ ರ್ಯಾಂಕಿಗೆ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಲ್ಲಿ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು ಸೆಕೆಂಡ್ ರೌಂಡಲ್ಲಿ. ಮತ್ತು ಥರ್ಡ್ ರೌಂಡಲ್ಲಿ 96,000 ಆಲ್ ಇಂಡಿಯಾ ರ್ಯಾಂಕಿಗೆ ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ರಾಯಚೂರಲ್ಲಿ ಏನೈತಲ್ಲ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ನೋಡ್ಬೋದು ನೀವು ಅರೌಂಡ್ 5,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಲಾಸ್ಟ್ ಇಯರ್ ಕೂಡ ನಮ್ಮ ಕರ್ನಾಟಕದಲ್ಲಿ ಸುಮಾರು 1,277 ಸೀಟ್ಸ್ ಇನ್ಕ್ರೀಸ್ ಆಗಿದ್ದು. ಅಂದ್ರೆ KE ಕೌನ್ಸಿಲಿಂಗ್ ಮುಖಾಂತರ ಸ್ಟೇಟ್ ಕೋಟಾದಲ್ಲಿ ಇಷ್ಟು ಸೀಟ್ ಇನ್ಕ್ರೀಸ್ ಆಗಿದ್ದು. ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಸುಮಾರು 1,300 ಸೀಟ್ಸ್ ಇನ್ಕ್ರೀಸ್ ಆಗ್ಯಾವು. ಮತ್ತು ಇದ್ರೊಳಗೆ ಆಲ್ ಇಂಡಿಯಾ ಒಳಗೆ ಎಷ್ಟು ಹೋಗ್ತಾವು ಮತ್ತು ನಮ್ಮ KE ಸ್ಟೇಟ್ ಕೌನ್ಸಿಲಿಂಗ್ ಒಳಗೆ ಎಷ್ಟು ಬರ್ತಾವು ಅನ್ನೋದೇನೈತಲ್ಲ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಆ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನಿಮ್ಗೇನೈತಲ್ಲ ಅಪ್ಡೇಟ್ ಮಾಡ್ತಾನೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಇಲ್ಲಿ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆಗ್ತಾವು, ಒಂದು ಸ್ವಲ್ಪ ಕಟ್ ಆಫು ಕೂಡ ಕಡಿಮೆ ಆಗ್ತೈತಿ. ಮತ್ತು ಇನ್ನೂ ಏನೈತಲ್ಲ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಅಂತೂ ಬಹಳಷ್ಟು ಐತಿ. ಮತ್ತು ವೇಟ್ ಮಾಡೋಣ ಮತ್ತು ಯಾವ್ಯಾವ ಕಾಲೇಜ್ದಾಗ ಎಷ್ಟೆಷ್ಟು ಸೀಟ್ ಇನ್ಕ್ರೀಸ್ ಆಗ್ತಾವು ಅನ್ನೋದು ಕೂಡ ಇನ್ನೂ ಅಪ್ಡೇಟ್ ಬರ್ತೈತಿ. ಅವಾಗ ಏನೈತಲ್ಲ ಅಪ್ಡೇಟ್ ಕೊಡ್ತಾನೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರು ಇಷ್ಟು ರ್ಯಾಂಕಿಂಗ್ ಅಂತೂ ವೇರಿಯೇಷನ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 98,000ಕ್ಕಿಂತ ಕಡಿಮೆ ಇದ್ರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನಿಮ್ಮ ರ್ಯಾಂಕಿಂಗ್ 1,00,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ನಿಮ್ಮದು ಎಷ್ಟು ಮಾರ್ಕ್ಸ್ ಐತಿ ಮತ್ತು ಎಷ್ಟು ಆಲ್ ಇಂಡಿಯಾ ರ್ಯಾಂಕ್ ಐತಿ ಅನ್ನೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ಮತ್ತು ನೆಕ್ಸ್ಟ್ ಯಾವ ಕೆಟಗರಿದು ವಿಡಿಯೋ ಮಾಡ್ನು ಯಾವ ಕಾಲೇಜಿದು ವಿಡಿಯೋ ಮಾಡ್ನು ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ ಕನ್ನಡ ಮೀಡಿಯಂ ಇದ್ರದ್ದು 1,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗು 1,35,000ಕ್ಕಿಂತ ಕಡಿಮೆ ಇದ್ರೆ 1,35,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ 1,13,000 ಆಲ್ ಇಂಡಿಯಾ ರ್ಯಾಂಕಿಗೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾದಲ್ಲಿ ಏನೈತಲ್ಲ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನಿಮ್ಮ ರ್ಯಾಂಕಿಂಗ್ 1,15,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಈ ವರ್ಷ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ ಕನ್ನಡ ಮೀಡಿಯಂ ಓಕೆ 2B ಕೆಟಗರಿ ರೂರಲಲ್ಲಿ 1,04,000 ಆಲ್ ಇಂಡಿಯಾ ರ್ಯಾಂಕಿಗೆ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಹೋರೋಹಳ್ಳಿ ಕನಕಪುರ ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲಿ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 2B ಕೆಟಗರಿ ರೂರಲಲ್ಲಿ 1,05,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಒಳ್ಳೆಯ ಚಾನ್ಸ್ ಐತಿ. ಈ ವರ್ಷ ಸೆಮಿ ಗೌರ್ಮೆಂಟ್ MBBS ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ ಇಲ್ಲೇನೈತಲ್ಲ 1,10,000 ಆಲ್ ಇಂಡಿಯಾ ರ್ಯಾಂಕಿಗೆ ESI ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾ ಒಳಗೆ ಏನೈತಲ್ಲ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಈ ಕಾಲೇಜ್ ಏನೈತಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್ ಆಗಿರ್ತೈತಿ. ಮತ್ತು ಗೌರ್ಮೆಂಟ್ ಕಾಲೇಜ್ ಯಾರೆಲ್ಲ 2B ಕೆಟಗರಿ ಹೈದರಾಬಾದ್ ಕರ್ನಾಟಕ ಅದು ಅದರಲ್ಲ ನಿಮಗೊಂದು ಗೋಲ್ಡನ್ ಅಪಾರ್ಚುನಿಟಿ. ನಿಮ್ಮ ಹೈದರಾಬಾದ್ ಕರ್ನಾಟಕ ಮತ್ತು ರೂರಲ್ ಕೋಟಾದಲ್ಲಿ ಸುಮಾರು ಚಾನ್ಸ್ ಇದೆ. ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕೋಸ್ಕರನ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾದಂಥ ಎಲ್ಲ ಕೆಟಗರಿದು ಕಂಪ್ಲೀಟಾಗಿ ಏನೈತಲ್ಲ ಕಟ್ ಆಫ್ ಆಗಿರ್ಬೋದು, ಈ ವರ್ಷ ಎಷ್ಟು ರ್ಯಾಂಕ್ ಬರ್ಬೋದು ಅನ್ನೋದು ಏನೈತಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ. ನಿಮಗೇನಾರೇ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ ಯು.